ಜೂನ್ 30ರಂದು ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧಾರ. ಜಿಲ್ಲಾಧಿಕಾರಿ ಡಾ. ಕುಮಾರ್ ಅತ್ಯಂತ ದೂರದೃಷ್ಟಿ ಹೊಂದಿದ್ದ ಹಾಗೂ ಮಹಾನ್ ಆಡಳಿತಗಾರರಾಗಿರುವ ನಾಡಪ್ರಭು ಶ್ರೀ ಕೆಂಪೇಗೌಡ ಅವರ ಜಯಂತಿಯನ್ನು ಜೂನ್ 30ರಂದು ನಗರದ ಅಂಬೇಡ್ಕರ್ ಭವನದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲು ಜಿಲ್ಲಾಧಿಕಾರಿಗಳಾದ ಡಾ. ಕುಮಾರ ಅಧ್ಯಕ್ಷತೆಯಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮವನ್ನು ಡಾ. ಅಂಬೇಡ್ಕರ್ ಭವನದಲ್ಲಿ ಎಲ್ಲರ ಸಹಕಾರ ಹಾಗೂ ಸಮನ್ವಯತೆ ಹಾಗೂ ಸಾಮರಸ್ಯದಿಂದ ಕೆಂಪೇಗೌಡರ ಸಾಧನೆ ಮತ್ತು ಕೊಡುಗೆ, ಆದರ್ಶಗಳನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ಎಂದು ಜಿಲ್ಲಾಧಿಕಾರಿ ಅವರು ಹೇಳಿದರು. ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರ ಬೆಳ್ಳಿರಥ ಮೆರವಣಿಗೆಯನ್ನು ಜೂನ್ 30ರಂದು ಬೆಳಗ್ಗೆ 9:30 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಿಂದ ಅಂಬೇಡ್ಕರ್ ಭವನದವರೆಗೆ ಹಮ್ಮಿಕೊಳ್ಳಲಾಗುವುದು ಮತ್ತು ವೇದಿಕೆ ಕಾರ್ಯಕ್ರಮವನ್ನು ಬೆಳಗ್ಗೆ 11 ಗಂಟೆಗೆ ಆಯೋಜಿಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಿ ಎಂದು ಅವರು ತಿಳಿಸಿದರು. ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮಕ್ಕೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ ಡಾ. ನಿರ್ಮಲಾನಂದನಾಥ ಸ್ವಾಮೀಜಿ ರವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಪೂರ್ವಭಾವಿ ಸಭೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಬಿ. ನಂದೀಶ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಿವಲಿಂಗಯ್ಯ ಹಾಗೂ ಮಂಡ್ಯ ಜಿಲ್ಲೆಯ ಒಕ್ಕಲಿಗರ ಸಂಘಟನೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ಇನ್ನಿತರ 15 ಸಂಘ ಸಂಸ್ಥೆಗಳ ಪ್ರಮುಖರು ಸಭೆಯಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಕಾರ್ಯಕ್ರಮ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು, ಮತ್ತೆ ಅರ್ಥಪೂರ್ಣವಾಗಿ ಮಾಡಬೇಕು, ಮತ್ತೆ ವಿಜೃಂಭಣೆಯಿಂದ ಮಾಡಬೇಕು. ಜೊತೆಗೆ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡುವ ಮೂಲಕ ವಿಶೇಷವಾಗಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅವರ ಸಾಧನೆಯನ್ನ, ಅವರ ಕೊಡುಗೆಯನ್ನ ತಿಳಿಸುವಂತ ಪ್ರಯತ್ನ ಆಗಲಿ ಅಂತೇಳಿ ನಿಮ್ಮೆಲ್ಲರ ಅಭಿಪ್ರಾಯವನ್ನು ಕರೆಯಲಿಕ್ಕೆ ನಾನು ಈ ಸಭೆಯನ್ನು ಕರೆದಿರೋಂಥದ್ದು. ಅಂತ ಮಹನೀಯರ ಒಂದು ಜಯಂತಿಯನ್ನು ಆಚರಣೆ ಮಾಡೋದು ಕೇವಲ ಒಂದು ದಿವಸಕ್ಕೆ ಸೀಮಿತ ಆಗದೆ ಆ ಮಹನೀಯರ ಒಂದು ಸಾಧನೆಯನ್ನ, ಕೊಡುಗೆಯನ್ನ ನಾವು ಸ್ಮರಿಸೋದಷ್ಟೇ ಅಲ್ಲ, ನಮ್ಮ ಮನೆಯಲ್ಲೂ ನಮ್ಮ ಮಕ್ಕಳಿಗೆ ತಿಳಿಸ್ಬೇಕಾಗತ್ತೆ. ಹಾಗಾಗಿ ನಾಡಪ್ರಭು ಕೆಂಪೇಗೌಡರವರು ಬಹುಶಃ ನನ್ನ ಪ್ರಕಾರ ನಾಡಿಗೆ ಪ್ರಭು ಅಲ್ಲ, ಅವರು ಒಂದು ದೇಶಕ್ಕೆ ಪ್ರಭು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅವರ ದೂರದೃಷ್ಟಿ, ಅವರ ಆಡಳಿತ, ಅವ್ರು ಕೊಟ್ಟಿರುವಂತ ಕೊಡುಗೆ, ಅವರು ಜೀವಂತವಾಗಿ ಇಲ್ಲ ಅಂದ್ರೂ ಕೂಡ ಅವ್ರ ಸಾಧನೆಗಳು ಜೀವಂತವಾಗಿದೆ. ಹಾಗಾಗಿ ನಿಮ್ಮೆಲ್ಲರೂ ಕೂಡ ಸೇರಿ, ಏಕೆಂದ್ರೆ ಸರ್ಕಾರದ ಅಧಿಕಾರಿಗಳು, ಇಲಾಖೆಯವರು ಸೇರಿ ಕಾರ್ಯಕ್ರಮ ಮಾಡೋದಕ್ಕಿಂತ ನಾವೆಲ್ಲರೂ ಸೇರಿ ಕಾರ್ಯಕ್ರಮವನ್ನ ಮಾಡಿದ್ರೆ ಒಂದು ಚಂದ ಕಾರ್ಯಕ್ರಮ ಆಗುತ್ತೆ. ಹಾಗಾಗಿ ನಿಮ್ಮ ಸಜೆಷನ್ ಅನ್ನ, ನಿಮ್ಮ ಸಲಹೆಗಳನ್ನ ಕೊಟ್ರೆ ಅದ್ರ ಪ್ರಕಾರ ನಾವು ಯಶಸ್ವಿಯಾಗಿ ಮಾಡ್ಲಿಕ್ಕೆ ಒಬ್ಬೊಬ್ಬ 100 ಜನನಾರ ನಾವು ಎಷ್ಟು ಸಂಘಟನೆಗಳು ಬಂದಿದ್ದೀವಿ, 50ರಿಂದ 100 ಜನ ಸಂಘಟನೆಗಳನ್ನು ನಾವು ಸಕ್ಸಸ್ ಮಾಡಬೇಕು ಅಂತ ನಾನು ಕೇಳ್ತೇನೆ. ಸರ್, ಅದೇ ಅವತ್ತು ರಮೇಶಣ್ಣ, ಅವತ್ತು ವೆಂಕಟೇಶಣ್ಣ ಮತ್ತೆ ತಿಮ್ಮೇಗೌಡರು ತುಂಬಾ ಜನ ಬಂದಿಲ್ಲ ನಮ್ಮ ಮಹಿಳಾ ಸಂಘಟನೆ. ಮತ್ತೆ ಇನ್ನೊಂದ್ಸರಿ ಕರೆದು ಆ ಮೀಟಿಂಗ್ ನ ಜವಾಬ್ದಾರಿ ಕೊಟ್ಟು ಕಾರ್ಯಕ್ರಮ 21ನೇ ತಾರೀಕು ಎಲ್ಲರಿಗೂ ಮದುವೆ ಕಾರ್ಯಕ್ರಮ ಇರುತ್ತೆ. 23ನೇ ತಾರೀಕು ಮತ್ತೆ ನಾವು ಇಲ್ಲಿನ ಗಂಟೆನಲ್ಲಿ ಮಧ್ಯಾಹ್ನ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ರೂರಲ್ ಅವರು ತುಂಬಾ ಮುಖ್ಯ ಇದೆ, ಅವರು ಬರ್ಬೇಕು. ಹಳ್ಳಿ ಅವ್ರಿಗೆ ಕೂಡ ಮಧ್ಯಾಹ್ನ ಅಂತ ಕೆಲಸ ಕಾರ್ಯಗಳು ಅವಕಾಶ ಇರ್ತದೆ. 4 ಗಂಟೆ ಮೇಲೆ ಇಟ್ಕೊಳ್ಳಿ. ನಗರದಲ್ಲಿ ದೀಪ ಅಲಂಕಾರ ಸಪ್ರೇಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದೀಪ ಅಲಂಕಾರ ವಿಜೃಂಭಣೆಯಿಂದ ಸರ್ಕಲಲ್ಲಿ ಪಂಚಾಯತಿಯವರೆಲ್ಲ ಇಲ್ಲೇ ಹೇಳಿದ್ರಿ ಸರ್, ನೀವು ಬಂದ ಪಂಚಾಯತಿ ಸೆಲೆಬ್ರೇಷನ್ ಹೇಳಿದ್ರಿ, ಮೆರವಣಿಗೆ ಎಷ್ಟು ಗಂಟೆ ಮಾಡ್ತಿದ್ದಾರೆ? ಮೆರವಣಿಗೆ